2000 ಕೊಟ್ಟು ದಿಕ್ಕು ದಿವಾಳಿ ಮುಂಚೆಯಿಂದಲೂ ಕೂಡ ಬಿಜೆಪಿ ಅವರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಬಿಜೆಪಿ ನಾಯಕರು ಈ ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾರೆ. ಸ್ಪೆಷಲಿ ಗೃಹಲಕ್ಷ್ಮಿ ಅಂತಂದರೆ ಅವರಿಗೆ NS ಯಾಕಂದರೆ ಮನುವಾದಿಗಳು ಮನುಸ್ಮೃತಿ ಅಂತ ಹೇಳ್ತಾರೆ. ಹೆಣ್ಮಕ್ಳು ಮನೆಯಿಂದ ಹೆಣ್ಮಕ್ಳು ಬರೀ ಅಡುಗೆ ಮಾಡ್ಕೊಂಡಿರ್ಬೇಕು, ಮಕ್ಕಳನ್ನ ಅಷ್ಟೇ ಆ ಒಂದು ಭಾವನೆಯಲ್ಲಿ ಸೊ ಮಹಿಳೆಯರ ಕೈಗೆ ಗುಟ್ಟು ಹೋಗ್ತಾ ಇದ್ರೆ ಇವಾಗ ಯಾಕೋ ಒಂಥರ ಬಿಜೆಪಿ ಸ್ವಲ್ಪ ಸಂಕಟ. ಲಕ್ಷ್ಮಿ ಆಗಿರ್ಬೋದು, ಇನ್ನು ಬೇರೆ ಯೋಜನೆ ಇರ್ಬೋದು, ಮಹಿಳೆಯರಿಗೆ ಒಂದು ಆರ್ಥಿಕ ಸ್ವಾವಲಂಬನೆ ತಂದಿದ್ದಾವೆ. ಬಿಜೆಪಿಯವ್ರ ಮಾತು ಬರೀ ಒಂದು ವಿರೋಧದ ಮಾತಂತ ಅಷ್ಟೇ ಮಾತನಾಡ್ತಾ ಇದ್ರೆ ಅದರಲ್ಲಿ ಏನಾಗ್ತಾ ಇದೆ ಒಂದು ಮಾತನ್ನ ಸೋಲು ಗೆಲುವು ಅಂತ. ಆದರೆ ಈ ಸೋಲಿನಿಂದ ಈ ಗೆಲುವಿನಿಂದ ನಮ್ಮ ಸರ್ಕಾರಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ. ಸರ್ಕಾರ ಸುಭದ್ರವಾಗಿದೆ, 136 ಚೆನ್ನಾಗಿದೆ. ಸೊ ನಮ್ಮ ಸೀಟ್ಗಳನ್ನು ನಾವು ಗೆಲ್ಲಬೇಕು ಅಂತ ನಾವು ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತದಾರರ ಮನಸ್ಸನ್ನು ಒಲಿಸ್ಕೊಳ್ತಾ ಇದ್ದೀವಿ. ಇನ್ನು ಈ ಸೀಟ್ ಇದಾದ ತಕ್ಷಣ ಸರ್ಕಾರ ಬಿಟ್ಟೋದು ಮಾತಾಡೋಕ್ಕೆ ಅವ್ರಿಗೇನಾದರೂ ಬುದ್ಧಿ ಇದೆ, ತಲೆ ಇದೆಯಾ? ಮಾಡಲಿ ಏನಿಲ್ಲ. ಯತ್ನಾಳ್ ಅವರು ದೊಡ್ಡವರು, ಹಿರಿಯರು, ಅವರು ಒಮ್ಮೆ ಈ ಕಡೆನೂ ಮಾತಾಡ್ತಾರೆ, ಒಮ್ಮೆ ಈ ಕಡೆನೂ ಮಾತಾಡ್ತಾರೆ. ಮತ್ತು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಏನೇ ಕೇಳಕ್ಕೆ ಹೋದ್ರು ನಾನು ಬಿಜೆಪಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಪೂಜ್ಯ ತಂದೆಯವರು, ಪೂಜ್ಯ ಮಗರು ಹೋದ್ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಇವತ್ತು ಅಭ್ಯರ್ಥಿಗಳು ಪ್ರಚಾರ ಮಾಡ್ತಾರೆ. ಸೊ ರಾತ್ರಿ ಒಂದು 11 ಲಕ್ಷ 2000 ಕೊಟ್ಟು ದಿಕ್ಕು ದಿವಾಳಿ ಮುಂಚೆಯಿಂದಲೂ ಕೂಡ ಬಿಜೆಪಿ ಅವರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಬಿಜೆಪಿ ನಾಯಕರು ಈ ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾರೆ. ಸ್ಪೆಷಲಿ ಗೃಹಲಕ್ಷ್ಮಿ ಅಂತಂದರೆ ಅವರಿಗೆ NS ಯಾಕಂದರೆ ಮನುವಾದಿಗಳು ಮನುಸ್ಮೃತಿ ಅಂತ ಹೇಳ್ತಾರೆ. ಹೆಣ್ಮಕ್ಳು ಮನೆಯಿಂದ ಹೆಣ್ಮಕ್ಳು ಬರೀ ಅಡುಗೆ ಮಾಡ್ಕೊಂಡಿರ್ಬೇಕು, ಮಕ್ಕಳನ್ನ ಅಷ್ಟೇ ಆ ಒಂದು ಭಾವನೆಯಲ್ಲಿ ಸೊ ಮಹಿಳೆಯರ ಕೈಗೆ ಗುಟ್ಟು ಹೋಗ್ತಾ ಇದ್ರೆ ಇವಾಗ ಯಾಕೋ ಒಂಥರ ಬಿಜೆಪಿ ಸ್ವಲ್ಪ ಸಂಕಟ. ಲಕ್ಷ್ಮಿ ಆಗಿರ್ಬೋದು, ಇನ್ನು ಬೇರೆ ಯೋಜನೆ ಇರ್ಬೋದು, ಮಹಿಳೆಯರಿಗೆ ಒಂದು ಆರ್ಥಿಕ ಸ್ವಾವಲಂಬನೆ ತಂದಿದ್ದಾವೆ. ಬಿಜೆಪಿಯವ್ರ ಮಾತು ಬರೀ ಒಂದು ವಿರೋಧದ ಮಾತಂತ ಅಷ್ಟೇ ಮಾತನಾಡ್ತಾ ಇದ್ರೆ ಅದರಲ್ಲಿ ಏನಾಗ್ತಾ ಇದೆ ಒಂದು ಮಾತನ್ನ ಸೋಲು ಗೆಲುವು ಅಂತ. ಆದರೆ ಈ ಸೋಲಿನಿಂದ ಈ ಗೆಲುವಿನಿಂದ ನಮ್ಮ ಸರ್ಕಾರಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ. ಸರ್ಕಾರ ಸುಭದ್ರವಾಗಿದೆ, 136 ಚೆನ್ನಾಗಿದೆ. ಸೊ ನಮ್ಮ ಸೀಟ್ಗಳನ್ನು ನಾವು ಗೆಲ್ಲಬೇಕು ಅಂತ ನಾವು ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತದಾರರ ಮನಸ್ಸನ್ನು ಒಲಿಸ್ಕೊಳ್ತಾ ಇದ್ದೀವಿ. ಇನ್ನು ಈ ಸೀಟ್ ಇದಾದ ತಕ್ಷಣ ಸರ್ಕಾರ ಬಿಟ್ಟೋದು ಮಾತಾಡೋಕ್ಕೆ ಅವ್ರಿಗೇನಾದರೂ ಬುದ್ಧಿ ಇದೆ, ತಲೆ ಇದೆಯಾ? ಮಾಡಲಿ ಏನಿಲ್ಲ. ಯತ್ನಾಳ್ ಅವರು ದೊಡ್ಡವರು, ಹಿರಿಯರು, ಅವರು ಒಮ್ಮೆ ಈ ಕಡೆನೂ ಮಾತಾಡ್ತಾರೆ, ಒಮ್ಮೆ ಈ ಕಡೆನೂ ಮಾತಾಡ್ತಾರೆ. ಮತ್ತು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಏನೇ ಕೇಳಕ್ಕೆ ಹೋದ್ರು ನಾನು ಬಿಜೆಪಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಪೂಜ್ಯ ತಂದೆಯವರು, ಪೂಜ್ಯ ಮಗರು ಹೋದ್ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಇವತ್ತು ಅಭ್ಯರ್ಥಿಗಳು ಪ್ರಚಾರ ಮಾಡ್ತಾರೆ. ಸೊ ರಾತ್ರಿ ಒಂದು 11 ಲಕ್ಷ 2000 ಕೊಟ್ಟು ದಿಕ್ಕು ದಿವಾಳಿ ಮುಂಚೆಯಿಂದಲೂ ಕೂಡ ಬಿಜೆಪಿ ಅವರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಬಿಜೆಪಿ ನಾಯಕರು ಈ ಗ್ಯಾರಂಟಿಗಳನ್ನು ವಿರೋಧ ಮಾಡ್ತಾರೆ. ಸ್ಪೆಷಲಿ ಗೃಹಲಕ್ಷ್ಮಿ ಅಂತಂದರೆ ಅವರಿಗೆ NS ಯಾಕಂದರೆ ಮನುವಾದಿಗಳು ಮನುಸ್ಮೃತಿ ಅಂತ ಹೇಳ್ತಾರೆ. ಹೆಣ್ಮಕ್ಳು ಮನೆಯಿಂದ ಹೆಣ್ಮಕ್ಳು ಬರೀ ಅಡುಗೆ ಮಾಡ್ಕೊಂಡಿರ್ಬೇಕು, ಮಕ್ಕಳನ್ನ ಅಷ್ಟೇ ಆ ಒಂದು ಭಾವನೆಯಲ್ಲಿ ಸೊ ಮಹಿಳೆಯರ ಕೈಗೆ ಗುಟ್ಟು ಹೋಗ್ತಾ ಇದ್ರೆ ಇವಾಗ ಯಾಕೋ ಒಂಥರ ಬಿಜೆಪಿ ಸ್ವಲ್ಪ ಸಂಕಟ. ಲಕ್ಷ್ಮಿ ಆಗಿರ್ಬೋದು, ಇನ್ನು ಬೇರೆ ಯೋಜನೆ ಇರ್ಬೋದು, ಮಹಿಳೆಯರಿಗೆ ಒಂದು ಆರ್ಥಿಕ ಸ್ವಾವಲಂಬನೆ ತಂದಿದ್ದಾವೆ. ಬಿಜೆಪಿಯವ್ರ ಮಾತು ಬರೀ ಒಂದು ವಿರೋಧದ ಮಾತಂತ ಅಷ್ಟೇ ಮಾತನಾಡ್ತಾ ಇದ್ರೆ ಅದರಲ್ಲಿ ಏನಾಗ್ತಾ ಇದೆ ಒಂದು ಮಾತನ್ನ ಸೋಲು ಗೆಲುವು ಅಂತ. ಆದರೆ ಈ ಸೋಲಿನಿಂದ ಈ ಗೆಲುವಿನಿಂದ ನಮ್ಮ ಸರ್ಕಾರಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ. ಸರ್ಕಾರ ಸುಭದ್ರವಾಗಿದೆ, 136 ಚೆನ್ನಾಗಿದೆ. ಸೊ ನಮ್ಮ ಸೀಟ್ಗಳನ್ನು ನಾವು ಗೆಲ್ಲಬೇಕು ಅಂತ ನಾವು ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತದಾರರ ಮನಸ್ಸನ್ನು ಒಲಿಸ್ಕೊಳ್ತಾ ಇದ್ದೀವಿ. ಇನ್ನು ಈ ಸೀಟ್ ಇದಾದ ತಕ್ಷಣ ಸರ್ಕಾರ ಬಿಟ್ಟೋದು ಮಾತಾಡೋಕ್ಕೆ ಅವ್ರಿಗೇನಾದರೂ ಬುದ್ಧಿ ಇದೆ, ತಲೆ ಇದೆಯಾ? ಮಾಡಲಿ ಏನಿಲ್ಲ. ಯತ್ನಾಳ್ ಅವರು ದೊಡ್ಡವರು, ಹಿರಿಯರು, ಅವರು ಒಮ್ಮೆ ಈ ಕಡೆನೂ ಮಾತಾಡ್ತಾರೆ, ಒಮ್ಮೆ ಈ ಕಡೆನೂ ಮಾತಾಡ್ತಾರೆ. ಮತ್ತು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಏನೇ ಕೇಳಕ್ಕೆ ಹೋದ್ರು ನಾನು ಬಿಜೆಪಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಪೂಜ್ಯ ತಂದೆಯವರು, ಪೂಜ್ಯ ಮಗರು ಹೋದ್ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಇವತ್ತು ಅಭ್ಯರ್ಥಿಗಳು ಪ್ರಚಾರ ಮಾಡ್ತಾರೆ. ಸೊ ರಾತ್ರಿ ಒಂದು 11 ಲಕ್ಷ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.